ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಮಟನ್ ಸುಕ್ಕವನ್ನು ಮಾಡ್ತಾಯಿದ್ದೀನಿ. ಮಟನ್ ಸುಕ್ಕ ತುಂಬ ಟೇಸ್ಟಿಯಾಗಿ ಬಂದಿದೆ, ತುಂಬ ರುಚಿಯಾಗಿದೆ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 1 kg ಆಗೋಷ್ಟು ಮಟನ್ ತೊಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಹಾಗೆ 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ, 1 ಸ್ಪೂನಷ್ಟು ಉಪ್ಪನ್ನು ಹಾಕಿ, ಅದಕ್ಕೆ ಸ್ವಲ್ಪ 1-2 ಸ್ಪೂನಷ್ಟು ಮೊಸರನ್ನು ಹಾಕಿ, ಒಂದು ಲಿಂಬೆಹಣ್ಣನ್ನು, ಒಂದು ಅರ್ಧ ಲಿಂಬೆಹಣ್ಣು ಅದನ್ನು ಹಿಂಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಅಷ್ಟು ಸೈಡಲ್ಲಿ ಇಟ್ಟಿರ್ತೀನಿ. ಜಸ್ಟ್ ಅದು ಚೆನ್ನಾಗಿ ಹಿಡಿಲಿ ಅನ್ನೋ ಕಾರಣಕ್ಕೆ ಮ್ಯಾರಿನೇಟ್ ಮಾಡಿ ಇಟ್ಟಿರ್ತೀನಿ ಅರ್ಧ ಗಂಟೆ. ಇದಾದಮೇಲೆ ಒಂದು ಪಾತ್ರೆಗೆ ನಾನು ಅದನ್ನು ಕುಕ್ಕರಲ್ಲಿ ಬೇಯಿಸಬೇಕು, 5-6 ವಿಷಲ್ ಹಾಕಬೇಕು. ಅದಕ್ಕೆ ನಾನು ಒಂದು ಸ್ವಲ್ಪ ತುಪ್ಪ, ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ, ಅದಕ್ಕೆ ಪಲಾವ್ ಎಲೆ, ಹಾಗೆ ಬೆಳ್ಳುಳ್ಳಿ ಸಣ್ಣಕ್ಕೆ ತುಂಡು ಮಾಡಿರುವಂಥದ್ದು, ಚಕ್ಕೆ, ಹಾಗೆ ಯಾಲಕ್ಕಿ 1-2, ಹಾಗೆ 1 ಈರುಳ್ಳಿ ಫುಲ್ ಉದ್ದುದ್ದ ಕಟ್ ಮಾಡಿರುವಂತಹ ಈರುಳ್ಳಿಯನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಹಾಗೆ ಜಾಪತ್ರೆ ಇತ್ತು ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ನೀಟಾಗಿ ಬೇಯಿಸ್ಕೋಬೇಕು. ಇದಕ್ಕೆ ನಾನು ಮಟನ್ ಮಾಡಿ ಇಟ್ಕೊಂಡಿದ್ದೀನಿ ರೆಡಿ ಮಾಡಿ, ಅದನ್ನು ನಾನು ಹಾಕ್ತಾಯಿದ್ದೀನಿ. ಈ ರೀತಿ ಹಾಕಿ ಸ್ವಲ್ಪ ಹೊತ್ತು ಒಂದು 2-3 ನಿಮಿಷ ಅದು ಕುದಿಯೋವರೆಗೂ ಬಿಡಬೇಕು. ಸ್ವಲ್ಪ ಕುದಿ ಬಂದಮೇಲೆ ಈ ರೀತಿ ತಿರುಗಿಸಿ, ಅದಕ್ಕೆ ಸ್ವಲ್ಪ ಒಂದು ಲೋಟ ನೀರು ಹಾಕಿಬಿಟ್ಟು, ಈ ರೀತಿ 1 ಲೋಟ ನೀರು ಸಾಕಾಗ್ತದೆ, ಹಾಕಿ ಮುಚ್ಚಿ ಒಂದು 5-6 ವಿಜಿಲ್ ಬೇಯಿಸ್ಕೋಬೇಕು. ಎಳೆ ಮಟನ್ ಆಗಿದ್ದರೆ ಒಂದು 4 ವಿಜಿಲ್ ಸಾಕಾಗ್ತದೆ. ನಾನಿಲ್ಲಿ ಒಂದು ಬಾಣಲೆಯಲ್ಲಿ 2 ಸ್ಪೂನಷ್ಟು ಕೊತ್ತಂಬರಿ ಬೀಜಗಳನ್ನು ಹಾಕಿ ಫ್ರೈ ಮಾಡ್ಕೊಂಡೀನಿ. ಹಾಗೆ ಜೀರಿಗೆ 1 ಸ್ಪೂನು, 1/4 ಸ್ಪೂನಷ್ಟು ಮೆಂತ್ಯ, ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು, ಹಾಗೆ 1 ಪಲಾವ್ ಎಲೆ 1-2, ಹಾಗೆ 1-2 ಯಾಲಕ್ಕಿ, ಹಾಗೆ 1 ಚಕ್ಕೆಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಕರಿಬೇವಿನ ಎಲೆಗಳು, ಹಾಗೆ ಸೋಂಪನ್ನು ಸ್ವಲ್ಪ ಹಾಕಿದರೆ ಸಾಕಾಗ್ತದೆ, ಟೇಸ್ಟಿಗಷ್ಟೇ ಅದು. ಈ ರೀತಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದರ ಆ ಘಮ ಅನ್ನೋದೇನಿದೆ ಹೊರಗಡೆ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಇಲ್ಲಿ ನಾನು ಒಂದು 15ರಷ್ಟು ಬ್ಯಾಡಗೆ ಮೆಣಸಿನ್ಕಾಯಿಯನ್ನು ತೊಗೊಂಡಿದ್ದೀನಿ. ಖಾರ ಇರಬೇಕಿದು, ಚೆನ್ನಾಗಿರುತ್ತೆ. ಹಾಗೆ ಬೆಳ್ಳುಳ್ಳಿ ಒಂದು 5-6 ಎಸ್ಲು ಬೆಳ್ಳುಳ್ಳಿಯನ್ನು ಹಾಕಿದ್ದೀನಿ. ಹಾಗೆ ಇಲ್ಲಿ 1 ಇಡೀ ನೀರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದನ್ನು ರುಬ್ಬೇಕಿದು, ರುಬ್ಬಿ ಇಟ್ಕೋಬೇಕು. ಇಲ್ಲಿ ನಾನು ಹುಣಸೆ ಹಣ್ಣು ಇಷ್ಟನ್ನು ನಾನು ಸಪ್ರೇಟ್ ಒಂದು ಪೇಸ್ಟ್ ಥರ ಮಾಡಿ ಇಟ್ಕೊಂಡು ಹಾಕ್ತೀನಿ. ಸಣ್ಣ ಹುಣಸೆ ಹಣ್ಣು ಸಾಕಾಗ್ತದೆ. ಇಲ್ಲಿ ನಾನು ಒಂದು ಇಡೀ ತೆಂಗಿನಕಾಯಿಯನ್ನು ತಗೊಂಡು ತುರಿದಿಟ್ಕೊಂಡಿದ್ದೀನಿ. ಇದಕ್ಕೆ 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ನಾನಿಲ್ಲಿ ಇಲ್ಲಿ ಮಟನ್ ಬೇಯಿಸಿಟ್ಕೊಂಡಿದ್ದೀನಿ. ನೋಡಿ, ನೀವು ನೋಡ್ತಿರ್ಬೋದು, ಇದು ಎಳೆ ಮಟನ್ ಇರೋದ್ರಿಂದ ಒಂದು 4 ವಿಷಲ್ ಸಾಕಾಗ್ತದೆ. ಇದನ್ನು ನಾನಿಲ್ಲಿ ಒಂದು ಪಾತ್ರೆ ತಗೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ, ಈರುಳ್ಳಿ ಪೇಸ್ಟ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ನಲ್ಲ, ಅದನ್ನು ಪೇಸ್ಟನ್ನು ಹಾಕಿ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೋಬೇಕು. ಈ ರೀತಿ ಫ್ರೈ ಮಾಡಿಕೊಂಡು ಅದಕ್ಕೆ 1 ಟೊಮೆಟೊವನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಕೂಡ ಹಾಗೆ ನಾನು ಪೌಡರ್ ಮಾಡಿಟ್ಕೊಂಡಿದ್ದೀವಿ ಮಸಾಲೆನ, ಅದನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಈರುಳ್ಳಿ ಹಸಿ ವಾಸನೆ, ಹಾಗೆ ಟೊಮೆಟೊ ಕೂಡ ಎಲ್ಲ ಸ್ಮ್ಯಾಶ್ ಆಗೋ ರೀತಿಯೆಲ್ಲ ಆಗಬೇಕು, ಅದು ಚೆನ್ನಾಗಿರುತ್ತೆ. ಈಗ ನಾನೇನು ತುರಿದಿಟ್ಕೊಂಡಿದ್ದೀನಿ ಕಾಯಿಯನ್ನು, ಈ ರೀತಿ ನಾನೇನು ಅದನ್ನು ಒಂದು ಸರಿನೂ ರುಬ್ಬಿಲ್ಲ, ಜಸ್ಟ್ ಅದೇ ರೀತಿಯಲ್ಲಿ ಫ್ರೈ ಮಾಡಿಕೊಂಡೆ ನೀಟಾಗಿ ಅದನ್ನೇ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಬೇಕಾದರೆ ಒಂದು ಪಲ್ಸ್ ಮಾಡ್ಬೋದು, ಮಾಡಿದರೆ ಚೆನ್ನಾಗಿರುತ್ತೆ. ಈ ರೀತಿ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ. ಸುಕ್ಕಕ್ಕಾಗಿರೋದ್ರಿಂದ ಅಷ್ಟೇ ಸಾಕು. ನಾನು ಬೇಯಿಸ್ಕೊಂಡಂತಹ ಮಟನ್ನ ಇದಕ್ಕೆ ಹಾಕ್ತಾಯಿದ್ದೀನಿ. ನೀವು ನೋಡ್ತಿರ್ಬೋದು. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕುದಿಯೋಕ್ಕೆ ಬಿಡಬೇಕು. ಕೆಲವರಿಗೆ ಗ್ರೇವಿ ಥರ ಇದ್ದರೆ, ಅಂದರೆ ಸ್ವಲ್ಪ ನೀರಿದ್ದರೆ ಚೆನ್ನಾಗಿರುತ್ತೆ. ನಾನಿಲ್ಲಿ ಕಂಪ್ಲೀಟ್ ಡ್ರೈ ಆಗಿ ಸುಕ್ಕವನ್ನು ಮಾಡ್ತಿರೋದ್ರಿಂದ ನಾನಿಲ್ಲಿ ಒಂದು ಸ್ವಲ್ಪ ಅಗಲ ಪಾತ್ರೆಗೆ ಹಾಕ್ಕೊಂಡು ನೀರನ್ನು ಡ್ರೈ ಮಾಡ್ಕೊತಾ ಇದ್ದೀನಿ. ಇದು ಈ ರೀತಿ ನೀಟಾಗಿ ಡ್ರೈ ಆಗಬೇಕು. ತುಂಬ ಟೇಸ್ಟಿಯಾಗಿರುತ್ತೆ ಈ ಮಟನ್ ಸುಕ್ಕ. ಇದಕ್ಕೆ ನೀರು ದೋಸೆ ನಾವೆಲ್ಲ ನೀರು ದೋಸೆ ಎಲ್ಲ ಹಾಕ್ಕೊಂಡು ತಿಂತೀವಿ. ತುಂಬ ಟೇಸ್ಟಿಯಾಗಿರುತ್ತೆ. ಈ ರೀತಿಯ ಮಟನ್ ರೆಸಿಪಿ ನಿಮಗೂ ಇಷ್ಟ ಆಗಿದರೆ ಒಂದು ಸರಿ ಟ್ರೈ ಮಾಡಿ ನೋಡಿ. ಹಾಗೆ ಹೇಗೆ ಬಂದಿದೆ ಅಂತ ಕೂಡ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ನೀವು. ಈ ರೀತಿಯ ರೆಸಿಪಿಗಳಿಗೆ ನನ್ನ ಚಾನಲ್ನ ಯಾವಾಗಲೂ ನೋಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.